ನಮಸ್ಕಾರ ಸ್ನೇಹಿತರೆ, ಮಂಡ್ಯದ ರಾಜಕೀಯ ಅಂದರೆ ಅದು ದೇಶ ಮಟ್ಟದಲ್ಲಿ ಸದ್ದು ಮಾಡೇ ಮಾಡುತ್ತೆ. ಸಿನಿ ನಟರ ಅಚ್ಚುಮೆಚ್ಚಿನ ಕ್ಷೇತ್ರ ಅಂದರೆ ಅದು ಮಂಡ್ಯ ಅಂತಲೇ ಹೇಳ್ಬೋದು. ಮಂಡ್ಯದ ಗಂಡು ಅಂಬರೀಷ್ ಆಗಿರ್ಬೋದು, ಸುಮಲತಾ ಅಂಬರೀಷ್ ಆಗಿರ್ಬೋದು, ರಮ್ಯರನ್ನ ಈ ಜಿಲ್ಲೆ ಮನೆ ಮಕ್ಕಳಂತೆ ನೋಡಿದೆ. ಇವರು ಎಲೆಕ್ಷನ್ಗೆ ನಿಂತಾಗ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಇಲ್ಲಿನ ಜನ. ಅದರಲ್ಲೂ ಸುಮಲತಾ ವಿಷಯದಲ್ಲಿ ಈ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸುಮಲತಾ 2019ರಲ್ಲಿ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧಿಸಿದ್ರು. ಸಕ್ಕರೆ ನಾಡಿನ ಜನ ಸುಮಲತರನ್ನ ಗೆಲ್ಲಿಸಿದ್ರು. ಬಳಿಕ ಬಿಜೆಪಿಗೆ ಸೇರ್ಪಡೆಗೊಂಡ ಸುಮಲತಾ ಫುಲ್ ಸೈಲೆಂಟ್ ಆಗೋದ್ರು. 2024ರ ಎಲೆಕ್ಷನ್ನಲ್ಲಿ ಇವರು ನಿಲ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಇವರು ನಿಲ್ಲೇ ಇಲ್ಲ, ಸುಮ್ಮನೆ ಮನೆಯಲ್ಲೇ ಇದ್ಬಿಟ್ಟಿದ್ರು. ಜನ ಏನು ಮಾತನಾಡೋಕ್ಕೆ ಶುರು ಮಾಡಿದ್ರಂದ್ರೆ, ರಾಜಕೀಯದಿಂದ ಸುಮಲತಾ ಬ್ರೇಕ್ ತೆಗೆದುಕೊಂಡ್ರ, ಇವರು ನೆಕ್ಸ್ಟ್ ರಾಜಕೀಯಕ್ಕೆ ಬರಲ್ವಾ, ಇಲ್ಲೇ ನಿಂತೋಯ್ತಾ ಅಂತ ಹೇಳಿ ಮಾತನಾಡೋಕ್ಕೆ ಶುರು ಮಾಡಿದ್ರು. ಆದರೆ ಈಗ ಸುಮಲತಾ ಎಲ್ಲದಕ್ಕೂ ಕ್ಲಾರಿಟಿಯನ್ನು ಕೊಟ್ಟಿದ್ದು, ನಾನು ರಾಜಕೀಯದಿಂದ ಬ್ರೇಕ್ ತೆಗೆದುಕೊಂಡಿಲ್ಲ ಅನ್ನೋ ಹಿಂಟನ್ನು ಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಮಗ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದರೆ ಮದ್ದೂರು ಕ್ಷೇತ್ರವೇ ನನ್ನ ಪ್ರಥಮ ಆಯ್ಕೆ ಆಗಿರುತ್ತೆ ಅಂತ ಹೇಳಿ ಇವರು ಹೇಳಿದ್ದಾರೆ. ಬಟ್ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಯಾಕಂದರೆ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಮದ್ದೂರು ಕ್ಷೇತ್ರಕ್ಕೆ ಇವರಿಗೆ ನಿಲ್ಲೋಕೆ ಟಿಕೆಟ್ ಸಿಗುತ್ತಾ? ಈಗ ಸುಮಲತಾ ನಿಂತಿಲ್ಲ ಅಂದರೆ ಅಭಿಷೇಕ್ ಅವರು ನಿಲ್ತಾರಾ? ಅವರಿಗೂ ಕೂಡ ಟಿಕೆಟ್ ಸಿಗುತ್ತಾ? ಅಥವಾ ಮದ್ದೂರಿನಲ್ಲಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಲೀಡರ್ ಇವರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಇವರ ವಿರುದ್ಧವಾಗಿ ನಿಲ್ತಾರಾ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 2019ರಲ್ಲಿ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದು ಸುಮಲತಾ ಅಂಬರೀಷ್ ಫುಲ್ ಸೈಲೆಂಟ್ ಆಗೋದ್ರು. ಕ್ಷೇತ್ರದಲ್ಲಿ ಅಷ್ಟಾಗಿ ಕಾಣಿಸಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವು. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಿಂತಾಗ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಬಿಜೆಪಿ ಸುಮಲತಾ ಬೆನ್ನಿಗೆ ನಿಂತಿತ್ತು. ದರ್ಶನ್ ಹಾಗೂ ಯಶ್ ಕೂಡ ಜೋಡೆತ್ತುಗಳಂತೆ ಸುಮಲತಾ ಪರ ನಿಂತು ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ರು. ಇನ್ನು ಪಕ್ಷೇತರವಾಗಿ ಗೆದ್ದ ಸುಮಲತಾ ಆಮೇಲೆ ಬಿಜೆಪಿಯನ್ನು ಸೇರಿದ್ರು. ಆದರೆ ಈಗ ಅಂಬರೀಷ್ ಪುಣ್ಯತಿಥಿ ವೇಳೆ ಇವರು ಮಾತನಾಡಿ, ನಾನು ರಾಜಕೀಯದಿಂದ ಬ್ರೇಕ್ ತೆಗೆದುಕೊಂಡಿಲ್ಲ, ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ತೀನಿ, ನಾನು ನಿಂತಿಲ್ಲ ಅಂದರೂ ನನ್ನ ಮಗ ಅಭಿಷೇಕ್ ಆದರೂ ನಿಲ್ತಾರೆ ಅಂತ ಅವರು ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುವುದು ಅಂತ ಹೇಳಿ ಅಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದಲೇ ಸ್ಪರ್ಧೆಗಿಳಿಯುವಂತೆ ಬಿಜೆಪಿ ನಾಯಕರು ಆಹ್ವಾನವನ್ನು ನೀಡಿದರು. ಮದ್ದೂರು ನನ್ನ ಪತಿ ದಿವಂಗತ ಅಂಬರೀಷ್ ಅವರ ಕರ್ಮಭೂಮಿಯಾಗಿದೆ. ಹೀಗಾಗಿ ನಾನು ಅಥವಾ ನನ್ನ ಪುತ್ರ ಅಭಿಷೇಕ್ ಅಂಬರೀಷ್ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಅಲ್ಲಿ ಅಭಿಮಾನಿಗಳು ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮಿಬ್ಬರಲ್ಲಿ ಒಬ್ಬರು ಸ್ಪರ್ಧೆಗಳಿದ್ರೆ ಅದು ಈ ಕ್ಷೇತ್ರದಿಂದಲೇ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಸುಮಲತಾ ಅವರು ಹೇಳಿದ ತಕ್ಷಣ ಇವರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋದು ಕಷ್ಟ. ಯಾಕಂದರೆ ಈ ಹಾದಿ ಅಷ್ಟು ಸುಲಭ ಇಲ್ಲ. ಯಾಕಂದರೆ 2028ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ಮದ್ದೂರಿನಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದ್ದು JDS ಮತ್ತು ಕಾಂಗ್ರೆಸ್ಗೆ ಫೈಟ್ ಜೋರಾಗಿದೆ ಅವೆರಡರ ಮಧ್ಯ. ಈಗ ಬಿಜೆಪಿ ಕೂಡ ರೇಸ್ನಲ್ಲಿದೆ. ಬಿಜೆಪಿಗೆ ಹೋಲಿಸಿದರೆ JDS ಮದ್ದೂರಿನಲ್ಲಿ ತುಂಬ ಸ್ಟ್ರಾಂಗ್ ಇದೆ. JDS ಪಕ್ಷ ಸಂಘಟನೆಗೆ ಅಲ್ಲಿನ ನಾಯಕರು ಶ್ರಮಿಸಿದ್ದಾರೆ. ಮುಂದಿನ ಎಲೆಕ್ಷನ್ನಲ್ಲಿ JDSಗೆ ಟಿಕೆಟ್ ಕೊಟ್ಟರೆ ಗೆದ್ದು ಬರುವ ಭರವಸೆ ಕೂಡ ಅವರಿಗೆ ಇದೆ. ಹೀಗಿರುವಾಗ ಏಕೈಕಿ ಸುಮಲತಾ ಅಂಬರೀಷ್ ಬಂದು ನಾನು ಮದ್ದೂರಿನಿಂದ ನಿಲ್ತೇನೆ ಅಂದರೆ ಬಿಟ್ಟು ಕೊಡೋದಕ್ಕೆ ಅವರು ಸಿದ್ಧರಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರವು ಕುತೂಹಲಕಾರಿ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಈ ಕ್ಷೇತ್ರದಲ್ಲಿ 86.1% ಮತದಾನ ದಾಖಲಾಗಿತ್ತು. JDSನ ಪ್ರಬಲ ಅಭ್ಯರ್ಥಿ ದೇವೇಗೌಡರ ಕುಟುಂಬದ ಸದಸ್ಯರಾಗಿರುವ DC ತಮ್ಮಣ್ಣ 62,906 ಮತ ಪಡೆದಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಉದಯ್ 87,019 ಮತವನ್ನು ಪಡೆದಿದ್ರು. ಇಲ್ಲಿ 2023ರಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಆದರೂ JDSನ ತಮ್ಮಣ್ಣ ಸಖತ್ ಫೈಟ್ ಅನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರು DC ತಮ್ಮಣ್ಣ 2018ರ ಎಲೆಕ್ಷನ್ನಲ್ಲಿ ಗೆದ್ದಿದ್ರು. ಮದ್ದೂರು ಕ್ಷೇತ್ರದಲ್ಲಿ ಹಗಲಿರುಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಬಾರಿ ಕೂಡ ಮದ್ದೂರಿನಲ್ಲಿ ಗೆಲ್ಲದ ಬಿಜೆಪಿ ಕಳೆದ ಬಾರಿ ಫೈಟ್ ಕೂಡ ಕೊಟ್ಟಿದೆ. ಬಿಜೆಪಿಯಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದ SP ಸ್ವಾಮಿ ಸಖತ್ ಫೈಟ್ ಅನ್ನು ಕೊಟ್ಟಿದ್ರು. ಹಾಗೆ ಕಳೆದ ಬಾರಿ ಅಂದರೆ 3-4 ತಿಂಗಳ ಹಿಂದೆ ಗಣಪತಿ ಮೆರವಣಿಗೆ ವೇಳೆಯಾದ ಕಲ್ಲು ತೂರಾಟದ ಘಟನೆಯಿಂದ ಅಲ್ಲಿ ಬಿಜೆಪಿಗೆ ಸಖತ್ ಮೈಲೇಜ್ ಸಿಕ್ಕಿದೆ. ಹೀಗಾಗಿ SP ಸ್ವಾಮಿ 2028ರ ಎಲೆಕ್ಷನ್ಗೆ ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಈಗ ಸುಮಲತಾ ಅಥವಾ ಅಭಿಷೇಕ್ ಅಂಬರೀಷ್ ನಿಂತರೂ ಕೂಡ ಇಲ್ಲಿ ಮೈತ್ರಿಯ ಸೀಟನ್ನು ಬಿಟ್ಕೊಡ್ಬೇಕಾಗುತ್ತೆ. DC ತಮ್ಮಣ್ಣ ಇಷ್ಟು ದಿನ ಮಾಡಿದ ಕೆಲಸವನ್ನು ತ್ಯಾಗ ಮಾಡಿ ಇವರಿಗೆ ಸೀಟನ್ನು ಬಿಟ್ಕೊಡೋಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಹೈಕಮಾಂಡ್ ಮಾತಿನಿಂದ ಬಿಟ್ಕೊಟ್ರೆ ಆ ಕ್ಷೇತ್ರದಲ್ಲಿ ಸುಮಲತಾ ಗೆಲ್ಲೋಕೆ JDS ಅಭ್ಯರ್ಥಿ DC ತಮ್ಮಣ್ಣ ಹಾಗೂ ಬಿಜೆಪಿ ನಾಯಕರಾಗಿರುವ SP ಸ್ವಾಮಿಯೇ ಬಿಡಲ್ಲ.
ಪಕ್ಷೇತರವಾಗಿ ನಿಂತಾಗ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ಗೆ ಮತ್ತೆ ಪ್ಲಸ್ ಆಗುತ್ತೆ. ಈಗಾಗಲೇ ಸುಮಲತರಿಂದ ಜೆಡಿಎಸ್ಗೆ ಮುಖಭಂಗ ಆಗಿದೆ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ್ದಾರೆ ಸುಮಲತಾ. ಹೀಗಾಗಿ ಮದ್ದೂರನ್ನ ಸುಮಲತಾಗೆ ಬಿಟ್ಟುಕೊಡೋದಕ್ಕೆ ಕುಮಾರಸ್ವಾಮಿ ಕೂಡ ಬಿಡಲ್ಲ. ಮೈತ್ರಿ ಸೀಟ್ ಹಂಚಿಕೆ ವೇಳೆ ಮದ್ದೂರು ನಮಗೇ ಬೇಕು ಅಂತ ಕುಮಾರಸ್ವಾಮಿ ಕೂಡ ಪಟ್ಟು ಹಿಡಿಯುವ ಸಾಧ್ಯತೆ ಹೆಚ್ಚಿದೆ. ಒಮ್ಮೆ ಬಿಟ್ಟುಕೊಟ್ಟ ಕ್ಷೇತ್ರ ಕೈತಪ್ಪಿ ಹೋದರೆ ಮತ್ತೆ ಸಿಗೋದಿಲ್ಲ ಅನ್ನೋದು ಕೂಡ ಇವರಿಗೂ ಗೊತ್ತು. ಹೀಗಾಗಿ ಮದ್ದೂರಿನಲ್ಲಿ ನಿಲ್ಲಬೇಕು ಅಂತ ಇರೋ ಸುಮಲತಾ ಅವರ ಕನಸನ್ನು ಈಡೇರಿಸುವುದು ಬಹಳ ಕಷ್ಟ. ಇವರು ನಿಲ್ಲಬೇಕಾದರೆ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಅಭಿಷೇಕ್ ಅಂಬರೀಷ್ ಕೂಡ ನಿಂತರೂ ಕೂಡ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂಬರೀಷ್ಗೆ ಜನ ಬೆಂಬಲ ಇತ್ತು, ನೇಮ್ ಇತ್ತು, ಫೇಮ್ ಇತ್ತು, ಅವ್ರು ಗೆದ್ದರು. ಇನ್ನು ಸುಮಲತಾ ಅವರು ಹೆಣ್ಣು ಮಗಳು ಹಾಗೂ JDSನ ಕೆಲ ಹೇಳಿಕೆಗಳು ಮುಳುವಾಗಿ ಸುಮಲತಾ ಅವರು ಗೆದ್ದರು. ಆದರೆ ಅಭಿಷೇಕ್ ವಿಷಯದಲ್ಲಿ ಇದು ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಸಿನಿಮಾಗಳು ಕೈ ಹಿಡಿದಿಲ್ಲ, ಹೀಗಾಗಿ ರಾಜಕೀಯ ಅಭಿಷೇಕ್ ಕೈ ಹಿಡಿಯುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.